ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಕೊನೆ ತನಕ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆ ತನಕ ನೋಡಿ. ಈ ವಿಡಿಯೋ ಏನಪ್ಪ ಅಂದರೆ, ನನ್ನ ಹತ್ರ ಈ ಥರ ಮೈಕ್ ಇಲ್ಲ. ನಾನು ಮಾತಾಡ್ತಿದ್ದೀನಲ್ಲ, ಈ ಥರ ಮೈಕ್ ಇಲ್ಲ. ಏನು ಮಾಡಲಿ, ಹೇಗೆ ವಿಡಿಯೋ ಮಾಡಲಿ? ಹೊಸದಾಗಿ ಯಾರೋ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತಾರ, ಅವರು ವಿಡಿಯೋಸ್ ಮಾಡೋದಕ್ಕೆ ಮೈಕ್ ಇಲ್ಲ ನನ್ನ ಹತ್ರ, ಹೇಗೆ ವಿಡಿಯೋ ಮಾಡಲಿ? ಮೈಕ್ ಬೇಕಲ್ಲ, ಒಳ್ಳೆ ಕ್ವಾಲಿಟಿ ಮೈಕ್ ಬೇಕಲ್ಲ ಅಂತ ಅಂದ್ಕೊತಿರ್ತಾರೆ. ಮೈಕೇ ಬೇಕಿಲ್ಲ ಗುರುವೆ, ಹಾಗೆ ವಿಡಿಯೋ ಮಾಡ್ಬೋದು. ನಾನೇನು ತೊಗೊಂಡಿದ್ದೀನಿ, ನಾನು ಫಸ್ಟ್ ಹಾಗೆ ಮಾಡ್ತಿದ್ದೆ. ಮೈಕೇ ಬೇಕಾಗಲ್ಲ ಹಾಗೆ ಮಾಡ್ಬೋದು. ಮೈಕ್ ಇಲ್ದೇ ಯೂಟ್ಯೂಬ್ ವಿಡಿಯೋನ ಕ್ರಿಯೇಟ್ ಮಾಡೋದು ಹೇಗೆ? ಅದಕ್ಕೆ ವಾಯ್ಸ್ ಓವರ್ ಹೇಗೆ ಕೊಡೋದು? ಮೈಕ್ ಇಲ್ಲಲ್ಲ, ಇವಾಗ ವಾಯ್ಸ್ ಓವರ್ ಹೇಗೆ ಕೊಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ಅದಕ್ಕೆ ತಾನೇ ನಾನು ಇರೋದು ಹೇಳ್ಕೊಡೋದಕ್ಕೆ. ಏನಿಲ್ಲ ಗೈಸ್, ನಾನು ಹೇಳೋ ಈ ಸಿಂಪಲ್ ಟ್ರಿಕನ್ನು ಫಾಲೋ ಮಾಡಿ ಆ್ಯಂಡ್ ನಿಮಗೂ ವಾಯ್ಸ್ ಓವರನ್ನು ಕೊಡ್ಬೋದು. ಅದು ಕ್ಲಾರಿಟಿಯಾಗಿ ಕೊಡ್ಬೋದು. ಈ ಥರ ಮೈಕ್ ಬೇಕಂತ ಏನು ರೂಲ್ಸ್ ಇಲ್ಲ, ಏನಿಲ್ಲ ಗೈಸ್, ಹಾಗೆ ವಾಯ್ಸ್ ಓವರನ್ನ ಕೊಡ್ಬೋದು. ಅದು ಹೇಗಂತ ಹೇಳ್ತೀನಿ. ಅದಕ್ಕೆ ಮುಂದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ನಿಮ್ಮ ಫೋನಲ್ಲಿ ಇನ್ಶಾಟ್ ಆ್ಯಪ್ ಬರುತ್ತೆ ಗೈಸ್, ಅದೆಲ್ಲ ಅದರಲ್ಲೇ ಮಾಡ್ಬೋದು, ಏನು ತೊಂದರೆ ಇಲ್ಲ ಗೈಸ್. ಇನ್ಶಾಟ್ ಆ್ಯಪಲ್ಲಿ ವಾಯ್ಸ್ ಓವರ್ನ ಕೊಡ್ಬೋದು. ಅದಕ್ಕೆ ಮೈಕ್ ಬೇಕಂತ ಏನಿಲ್ಲ ಗೈಸ್, ಮೈಕೇ ಬೇಕು ವಿಡಿಯೋ ಮಾಡೋದಕ್ಕೆ ಅಂತ ಆ ಥರ ಏನಿಲ್ಲ ಗೈಸ್. ಇನ್ಶಾಟ್ ಆ್ಯಪಲ್ಲಿ ವಾಯ್ಸ್ ಓವರ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀವಿ. ಈ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಫುಲ್ ನೋಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಗೈಸ್. ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಹೇಗೆ ಸಿಂಪಲ್ ಇನ್ಶಾಟ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಾನು ಓಪನ್ ಮಾಡ್ಕೊಳ್ತೀನಿ. ಇಲ್ಲಿ ವಿಡಿಯೋ ಅಂತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡಿ, ಯಾವ ವಿಡಿಯೋಗೆ ವಾಯ್ಸ್ ಓವರ್ ಕೊಡಬೇಕಂತಿದ್ದಾರೆ ಆ ವಿಡಿಯೋನಲ್ಲೇ ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ನನ್ನದು ವಿಡಿಯೋ ಇದೆ, ಅದನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನಿಮ್ಮದು ಯಾವ ವಿಡಿಯೋಗೆ ವಾಯ್ಸ್ ಓವರ್ ಕೊಡಬೇಕು ಅಂದ್ಕೊಂಡಿದ್ದೀರಾ ಆ ವಿಡಿಯೋನ ಸೆಲೆಕ್ಟ್ ಮಾಡಿ. ನೋಡಿ, ನಾನು ಇಲ್ಲೊಂದು ವಿಡಿಯೋ ಸೆಲೆಕ್ಟ್ ಮಾಡಿದ್ದೀನಿ. ಅದನ್ನು ನಿಮಗೆ ಹೇಗೆ ಬೇಕೋ ಹಾಗೆ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಅದು ಬ್ಯಾಕ್ಗ್ರೌಂಡ್ ಇದೆ. ಇನ್ನೊಂದು ವಿಡಿಯೋ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ವಿಡಿಯೋ ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನ ಸೆಟ್ಟಿಂಗ್ ಮಾಡ್ಕೊತೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮಾಡ್ಕೊಂಬಿಟ್ಟು ಅದನ್ನು ಕ್ಲಿಕ್ ಮಾಡಿ, ರೈಟ್ ಮೇಲೆ ಕ್ಲಿಕ್ ಮಾಡಿಬಿಡು. ಅದರಲ್ಲಿರೋ ವಾಲ್ಯೂಮನ್ನೆಲ್ಲ ಗಾಳಿ ಸೌಂಡು ತೆಗೆದುಬಿಡಿ. ಮತ್ತು ಬ್ಯಾಕ್ಗ್ರೌಂಡ್ ಇರೋದು ಎಲ್ಲ ವಾಯ್ಸನ್ನು ತೆಗೆದುಬಿಡಿ, ಸೌಂಡನ್ನು ತೆಗೆದುಬಿಟ್ಟು ಇಲ್ಲಿ ಸೈಡ್ಗಡೆ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು, ಸೈಡ್ಗಡೆ ಅದೆಲ್ಲ ಆಡಿಯೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಅಲ್ಲಿ ಮೈಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಈ ಥರ ಬರುತ್ತೆ. ಅದರ ಮೇಲೆ ನೀವು ಟ್ಯಾಪ್ ಮಾಡಬೇಕಾಗುತ್ತೆ. ಟ್ಯಾಪ್ ಮಾಡಿದ ತಕ್ಷಣ ಅದು 3 ಕೌಂಟ್ ಆಗುತ್ತೆ. ಟ್ಯಾಪ್ ಮಾಡಿ ನೋಡಿ, ನಾನು ಇಲ್ಲಿ ಟ್ಯಾಪ್ ಮಾಡ್ತಾಯಿದ್ದೀನಿ. ಟ್ಯಾಪ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ವಾಯ್ಸ್ ಓವರ್ ಕೊಡ್ಬೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಹೌ ಟು ಎಡಿಟ್ ಅಂತ ಹೇಳ್ಕೊಡ್ತಾ ಇದ್ದೀನಿ. ಹೇಗೆ ಎಡಿಟ್ ಮಾಡಬೇಕು ಎಲ್ಲ ಹೇಳ್ಕೊಡ್ತೀನಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಆ್ಯಂಡ್ ಕೊನೆ ತನಕ ಎಲ್ಲಿ ಮಿಸ್ ಮಾಡದೆ ವಿಡಿಯೋ ನೋಡಿ. ಓಕೆ ಗೈಸ್, ಹೇಳಿದೆ ಇವಾಗ ನಾನು ವಾಯ್ಸ್ ಓವರ್ ಕೊಟ್ಟೆ. ಆಮೇಲೆ ಕೊಟ್ಟ ಮೇಲೆ ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇವಾಗ ಪ್ಲೇ ಮಾಡಿ ನೋಡಿ. ನಾಯ್ಸೇ ಇರಲ್ಲ ಗೈಸ್, ಫುಲ್ ಕ್ಲಾರಿಟಿ ವಿಡಿಯೋ ಬಂದಿರುತ್ತದೆ. ಈ ಥರ ಕೊಟ್ಬಿಟ್ಟು ರೈಟ್ ಕ್ಲಿಕ್ ಬಿಟ್ಟು ಇಲ್ಲಿ ಎಕ್ಸ್ಪೋರ್ಟ್ ಮಾಡಿ ನೀವು ಮಾಡ್ಕೋಬೋದು ಗೈಸ್. ಇಷ್ಟೇ, ಅಷ್ಟು ವಾಯ್ಸ್ ಓವರ್ ಕೊಟ್ಬಿಟ್ಟು ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಥ್ಯಾಂಕ್ ಯು ಗೈಸ್. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂತ ಟೈಪ್ ಮಾಡಿ.